ನಮಸ್ಕಾರ. ಇವತ್ತು ನಾವು ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಆ, ಬಹಳ ಪ್ರಸಿದ್ಧ ಕಾದಂಬರಿ ಕರ್ವಾಲೋ ಬಗ್ಗೆ ಮಾತಾಡೋಣ ಅಂತ. ಕರ್ವಾಲೋ. ಹೌದು. ನಮ್ಮತ್ರ ಕರ್ವಾಲೋ ಒಂದು ಸಮಗ್ರ ಸಮೀಕ್ಷೆ ಅನ್ನೋ ಒಂದು ಮೂವ ಇದೆ. ಸೊ ಅದನ್ನು ಇಟ್ಕೊಂಡು ಈ ಕೃತಿಯನ್ನು ಸ್ವಲ್ಪ ಆಳವಾಗಿ ನೋಡೋಣ. ಸರಿ. ಕಥೆ ಶುರುವಾಗೋದೇ ಪಶ್ಚಿಮ ಘಟ್ಟಗಳಲ್ಲಿ ಅಲ್ವಾ? ಒಂದು ಹಳ್ಳಿಯ ಪರಿಸರ. ಹೌದು ಹೌದು, ಮಲೆನಾಡಿನ ಸೊಗಡು. ಅಲ್ಲಿಗೆ ನಗರದ ಜೀವನ ಸಾಕಾಗಿ ಏನೋ ಕೃಷಿ ಮಾಡೋಣ ಅಂತ ಹಳ್ಳಿಗೆ ಬಂದೊಬ್ಬ ಯುವಕ. ಅವನೇ ಕಥೆ ಹೇಳ್ತಾನೆ. ಆದ್ರೆ ಕೃಷಿ ಅಷ್ಟೇನೂ ಸರಿ ಹೋಗಲ್ಲ ಅವನಿಗೆ. ಇಲ್ಲ, ಅದೇ ಕೈ ಸುಟ್ಕೊಂಡಿರ್ತಾನೆ. ಹಾಗಾಗಿ ಆರಂಭದಲ್ಲಿ ಅವನಲ್ಲಿ ಒಂದು ಹೇಳೋದು ನಿರಾಶೆ ಇರುತ್ತೆ. ಸುತ್ತಮುತ್ತಲಿನ ಜಡ್ಡುತನಕ್ಕೆ ಬೇಸರ. ಹೌದು, ಆ ಒಂದು ಸ್ಥಿತಿಯಲ್ಲಿರುವಾಗಲೇ ಅವನಿಗೆ ಅವನ ಈ ನೀರಸ ಜೀವನಕ್ಕೆ ಒಂದು ಥರ ಥ್ರಿಲ್ ಕೊಡೋ ಹಾಗೆ ಬರೋದೇ ಕರ್ವಾಲೋ ಪಾತ್ರ. ಕರ್ವಾಲೋ ನಿಜಕ್ಕೂ ಒಂದು ವಿಚಿತ್ರ, ಆದ್ರೆ ಅಷ್ಟೇ ಇಂಟ್ರೆಸ್ಟಿಂಗ್ ವ್ಯಕ್ತಿತ್ವ. ಹೌದು. ಅವ್ರ ಬಗ್ಗೆ ಹೇಳಿ ಸ್ವಲ್ಪ. ನೋಡಿ, ಅವರು ದೊಡ್ಡ ಓದಿದ ವಿಜ್ಞಾನಿ. ಆದ್ರೆ ಆ ನಗರದ ಸೌಲಭ್ಯ ಎಲ್ಲ ಬಿಟ್ಟು ಈ ಹಳ್ಳಿಯಲ್ಲಿ ಪ್ರಕೃತಿ ಮಧ್ಯೆ ವಾಸ. ಅದರಲ್ಲೂ ಅವ್ರಿಗೆ ಈ ಸರೀಸೃಪಗಳು, ಕೀಟಗಳು ಅಂದ್ರೆ ವಿಪರೀತ ಆಸಕ್ತಿ. ಹೌದು, ಕೇವಲ ಆಸಕ್ತಿಯಲ್ಲ, ಅದೊಂದು ಆಳವಾದ ಶೋಧನೆ ಅಂತಾನೇ ಹೇಳ್ಬಹುದು. ಹುಚ್ಚು ಅಂತಾರೆ ಕೆಲವರು. ಆ ಶೋಧನೆಯೇ ಕಥೆಯ ಮುಖ್ಯ ತಿರುಳನ್ಸುತ್ತೆ. ಯಾಕಂದ್ರೆ ಅವರು ಈ ನಿರೂಪಕನಿಗೆ ಒಂದು ವಿಷಯ ಹೇಳ್ತಾರೆ. ಅದೇ, ಆ ಹಾರುವ ಓತಿ ಬಗ್ಗೆ, ಡ್ರೇಕೋ ಡೆಸುಮಿಯರಿ. ಹೌದು, ಅದು ಅಳಿದೇ ಹೋಗಿದೆ ಅಂತ ಎಲ್ಲರೂ ಅಂದುಕೊಂಡಿರೋ ಒಂದು ಜೀವಿ. ಅದನ್ನ ಹುಡುಕಬೇಕು, ಸೈಂಟಿಫಿಕ್ ಆಗಿ ರೆಕಾರ್ಡ್ ಮಾಡಬೇಕು ಅನ್ನೋದು ಅವರ ಗುರಿ. ಖಂಡಿತ. ಆ ಹುಡುಕಾಟ ಅದು ಬರೀ ಒಂದು ಓತಿ ಹುಡುಕೋದು ಆಗಲ್ಲ, ಅದೊಂದು ದೊಡ್ಡ ಪ್ರಯಾಣ ಆಗುತ್ತೆ. ಆ ಪ್ರಯಾಣದಲ್ಲಿ ಇವರಿಬ್ಬರ ಜೊತೆ ಇನ್ನೂ ಕೆಲವರು ಸೇರ್ತಾರಲ್ಲ. ಹೌದು, ಮುಖ್ಯವಾಗಿ ಪಕ್ಕೀರಪ್ಪ, ಬುಡಕಟ್ಟು ಜನಾಂಗದವನು. ಆತನಿಗೆ ಕಾಡಿನ ಬಗ್ಗೆ ಇರೋ ಜ್ಞಾನ ಅಪಾರ, ಓದು ಬರಹ ಇಲ್ದಿದ್ರು. ಆ ಪಕ್ಕೀರಪ್ಪನ ಪಾತ್ರ ಬಹಳ ಮುಖ್ಯ ಅಲ್ವಾ? ಹೇಗೆಂದ್ರೆ ಆತನ ವೀಕ್ಷಣಾ ಶಕ್ತಿ, ಕಾಡಿನ ತಿಳುವಳಿಕೆ ಅದೆಲ್ಲ ಪುಸ್ತಕದ ಜ್ಞಾನಕ್ಕಿಂತ ಎಷ್ಟೋ ಸಲ ಹೆಚ್ಚು ಉಪಯೋಗಕ್ಕೆ ಬರುತ್ತೆ. ನಿಜ. ಇನ್ನೊಬ್ಬರಿರ್ತಾನಲ್ಲ, ಮಂದಣ್ಣ, ನಿರೂಪಕನ ಫ್ರೆಂಡ್. ಸ್ವಲ್ಪ ತಮಾಷೆ, ವ್ಯಂಗ್ಯ ಎಲ್ಲ ಮಾಡ್ಕೊಂಡು. ಮಂದಣ್ಣ. ಅವನು ಒಂದು ರೀತಿ ರಿಯಾಲಿಟಿ ಚೆಕ್ ಇದ್ದ ಹಾಗೆ, ಸದಾ ಹಾಸ್ಯ ಮಾಡ್ತಾ ಪ್ರಶ್ನೆ ಕೇಳ್ತಾ ಇರ್ತಾನೆ. ಈ ತಂಡ ಕಾಡಲುಗ್ ಹೋಗತ್ತೆ, ಆ ಓತಿ ಹುಡ್ಕೊಂಡು. ಇದು ಬರೀ ಅಡ್ವೆಂಚರ್ ಅಷ್ಟೇನಾ? ಖಂಡಿತ ಇಲ್ಲ. ಅದೇ ತೇಜಸ್ವಿಯವರ ವಿಶೇಷ. ಈ ಪಯಣ ಒಂದು ರೀತಿ ತಾತ್ವಿಕ ಆಯಾಮವನ್ನೂ ಪಡ್ಕೊಳ್ಳುತ್ತೆ. ಹೇಗೆ? ನಡೆಯೋ ಸಂಭಾಷಣೆಗಳಿದ್ಯಲ್ಲ, ವಿಜ್ಞಾನ, ನಂಬಿಕೆ, ಜೀವನ ಅಂದ್ರೆ ಏನು, ಸಮಾಜದ ರೀತಿನೀತಿಗಳು, ಹೀಗೆ ಹಲವು ವಿಷಯಗಳ ಬಗ್ಗೆ ಇರುತ್ತೆ. ಅಂದ್ರೆ ಅಲ್ಲಿ ಓದು ಬರಹ ಬರದ ಫಕೀರಪ್ಪನ ಜ್ಞಾನ ಒಂದು ಕಡೆ. ಹೌದು. ಮತ್ತೆ ಈ ನಿರೂಪಕನ ವೈಫಲ್ಯವನ್ನೇ ಒಂದು ರೀತಿಯಲ್ಲಿ ಎದುರಿಸೋ ಪ್ರಯತ್ನ. ಆಮೇಲೆ ಕರ್ವಾಲೋ ಅವರ ವೈಜ್ಞಾನಿಕ ವಿಚಾರಣೆ, ಸುತ್ತಮುತ್ತಲಿನ ಮೂಢನಂಬಿಕೆಗಳು, ಇದರ ಮಧ್ಯೆ ಒಂದು ಸಂಘರ್ಷ. ಖಚಿತವಾಗಿ. ತೇಜಸ್ವಿಯವರು ಕರ್ವಾಲೋ ಮೂಲಕ ಸಮಾಜದ ಅಜ್ಞಾನವನ್ನ, ಮುಖ್ಯವಾಗಿ ಪ್ರಕೃತಿ ಬಗ್ಗೆ ನಮ್ಗಿರೋ ನಿರ್ಲಕ್ಷ್ಯವನ್ನ ಪ್ರಶ್ನಿಸ್ತಾರನ್ಸುತ್ತೆ. ಆ ಕುತೂಹಲ, ಆ ಪ್ರಶ್ನಿಸೋ ಮನೋಭಾವ ಇದೆಯಲ್ಲ, ಅದಕ್ಕೆ ಒತ್ತು ಕೊಡ್ತಾರೆ. ಓಕೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಹುಡುಕಿದ್ಮೇಲೆ ಅವರಿಗೆ ಆ ಹಾರುವ ಓತಿ ಸಿಗುತ್ತಾ? ಮೂಲ ವಿಶ್ಲೇಷಣೆ ಹೇಳೋ ಪ್ರಕಾರ ಹೌದು, ಸಿಗುತ್ತೆ. ಆದ್ರೆ ಅದು ಕೇವಲ ಒಂದು ಕ್ಷಣ ಮಾತ್ರ, ಒಂದು ಫ್ಲ್ಯಾಶ್ ತರ. ಆ ಕ್ಷಣ ಒಂಥರ ಮಾಂತ್ರಿಕ ಅನುಭವ ಅಂತ ವರ್ಣನೆ ಇದೆ. ಆದ್ರೆ ಕಾದಂಬರಿಯ ನಿಜವಾದ ಕ್ಲೈಮ್ಯಾಕ್ಸ್ ಆ ಓತಿ ನೋಡೋದಲ್ಲ. ಹೌದಾ? ಮತ್ತೆ ಯಾವುದು? ಅದು ಪಾತ್ರಗಳಲ್ಲಾಗುವ ಬದಲಾವಣೆ, ಆಂತರಿಕ ಬದಲಾವಣೆ. ಹೇಗೆ? ನಿರೂಪಕನಲ್ಲಿ ಏನ್ ಬದಲಾಗತ್ತೆ? ಅವನಲ್ಲಿದ್ದ ಆ ಮೊದಲಿನ ಜಿಗುಪ್ಸೆ, ನಿರಾಸಕ್ತಿ ಹೋಗಿ ಒಂದು ಹೊಸ ಕುತೂಹಲ, ಜೀವನದಲ್ಲಿ ಒಂದು ಉದ್ದೇಶ ಸಿಕ್ಕಾಗುತ್ತೆ, ವಿಸ್ಮಯ ಮೂಡುತ್ತೆ. ಕರ್ವಾಲೋಗೆ ತನ್ನ ನಂಬಿಕೆ, ತನ್ನ ಹುಡುಕಾಟ ಸರಿಯಿತ್ತು ಅನ್ನೋ ದೃಢೀಕರಣ ಸಿಗುತ್ತೆ. ಫಕೀರಪ್ಪನ ಪಾತ್ರ, ಆತನ ಜ್ಞಾನದ ಮಹತ್ವ ಎಲ್ಲರಿಗೂ ಸ್ಪಷ್ಟವಾಗುತ್ತೆ. ಅವನಿಲ್ಲದೆ ಇದು ಸಾಧ್ಯವಿರ್ಲಿಲ್ಲ ಅನ್ನೋ ಅರಿವು ಮೂಡುತ್ತೆ. ಮಂದಣ್ಣ ಕೂಡ ತನ್ನೆಲ್ಲ ವ್ಯಂಗ್ಯದ ನಡುವೆಯೂ ಆ ಕ್ಷಣದ ಗಾಂಭೀರ್ಯಕ್ಕೆ ಒಳಗಾಗ್ತಾನೆ. ಹಾಗಾದ್ರೆ ಒಟ್ಟಿನಲ್ಲಿ ಈ ಕಾದಂಬರಿ ಏನ್ ಹೇಳೋ ಪ್ರಯತ್ನಿಸುತ್ತೆ? ಆ ಗುರಿ ಮುಟ್ಟೋದಕ್ಕಿಂತ ಪ್ರಯಾಣವೇ ಮುಖ್ಯ ಅನ್ನೋ ಥರವೇ? ಹೌದು, ಬಹುಶಃ. ಆ ಗುರಿ ಅಂದ್ರೆ ಓತಿ ಸಿಕ್ಕಿದ್ದು ಒಂದು ಕ್ಷಣ ಅಷ್ಟೇ. ಆದ್ರೆ ಆ ಹುಡುಕಾಟದ ಪಯಣ, ಆ ಪ್ರಶ್ನೆಗಳು, ಆ ಅನುಭವಗಳು, ಅವೇ ಹೆಚ್ಚು ಮೌಲ್ಯಯುತ ಅಂತ ಕಾದಂಬರಿ ಧ್ವನಿಸುತ್ತೆ.
ಇದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ವಿಜ್ಞಾನ, ವೈಚಾರಿಕತೆ, ಕುತೂಹಲ, ಪ್ರಕೃತಿಯ ಜೊತೆಗಿನ ನಮ್ಮ ಸಂಬಂಧ, ಮತ್ತೆ ಈ ಫಕೀರಪ್ಪನಂತವರಲ್ಲಿರುವ ನಾವು ಸಾಮಾನ್ಯವಾಗಿ ಗುರುತಿಸದ ಜ್ಞಾನ ಇವೆಲ್ಲದರ ಮಹತ್ವವನ್ನ ತೇಜಸ್ವಿ ಹೇಳ್ತಾರೆ. ಒಟ್ಟಾರೆಯಾಗಿ ಕರ್ವಾಲೋ ಕೇವಲ ಒಂದು ಹಾರುವ ಓತಿ ಹುಡುಕೋ ಕಥೆ ಅಲ್ಲ. ಅದು ನಮ್ಮ ಯೋಚನಾ ಲಹರಿಯನ್ನ ವಿಸ್ತರಿಸುವ, ಜ್ಞಾನ ಅಂದ್ರೆ ಏನು ಅಂತ ಪ್ರಶ್ನಿಸುವ ಒಂದು ಕೃತಿ. ನಿಜ. ಈ ಚರ್ಚೆಯ ಕೊನೆಯಲ್ಲಿ ನನಗೊಂದು ಯೋಚನೆ ಬರ್ತಾ ಇದೆ. ನಮ್ಮ ದಿನನಿತ್ಯದ ಬದುಕಲ್ಲಿ ಈ ಔಪಚಾರಿಕ ಶಿಕ್ಷಣ, ಸಮಾಜದ ಸ್ಥಾನಮಾನ ಇದೆಲ್ಲದರಾಚೆ ಇರುವ ಫಕೀರಪ್ಪನಂತಹ ಎಷ್ಟು ಸಹಜ ಜ್ಞಾನಿಗಳಿದ್ದಾರೆ. ನಾವು ಅದನ್ನ ಗುರುತಿಸಿ ಗೌರವಿಸೋಕೆ ಆ ಸಿದ್ಧರಿದ್ದೀವ. ಬಹುಶಃ ನಮ್ಮೆಲ್ಲರ ಜೀವನದಲ್ಲೂ ಹುಡುಕಬೇಕಾದ ನಮ್ಮದೇ ಆದ ಹಾರುವ ಓತಿ ಇರುತ್ತೇನೋ ಅಲ್ವಾ? ಖಂಡಿತ ಯೋಚಿಸಬೇಕಾದ ವಿಷಯ.